ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ, ಯಾಕಂದ್ರೆ ಇದು ನನ್ನ ಲೈಫ್ ಅಲ್ಲಿ ನಡೆದಿರ್ತಕ್ಕಂಥ ಓನ್ ಅನುಭವ ಆಗಿರೋದ್ರಿಂದ ಇದನ್ನ ಸ್ವಲ್ಪ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ನಾನು ಒಂದ್ ವರ್ಷದಿಂದ ಆಲ್ಮೋಸ್ಟ್ ಒಂದ್ ವರ್ಷಕ್ಕಿಂತ ಮೇಲೆ ಆಯ್ತು ಈ ಸೆಲ್ಫ್ ಹೆಲ್ಪ್ ಮತ್ತೆ ಈಗ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ ಮತ್ತು ಅದನ್ನ ನಾನು ನನ್ನ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಿದು ಸೆಲ್ಫ್ ಹೆಲ್ಪ್ ಮತ್ತೆ ಸೆಲ್ಫ್ ಸ್ಟಡಿ ಅಂತ ನೀವು ಕೇಳ್ತಾ ಇದ್ರೆ, ಒಬ್ಬ ಮನುಷ್ಯ, ಇದೊಂದು ಅಧ್ಯಯನ, ಒಬ್ಬ ಮನುಷ್ಯ ಅವನಷ್ಟಿಗೆ ಅವನೇ ಎಲ್ಲಾ ಒಂದು ಕಷ್ಟದ ಸಂದರ್ಭಗಳಿಂದ, ಎಲ್ಲಾ ಒಂದು ಎಂತ ಕ್ರಿಟಿಕಲ್ ಸಂದರ್ಭದಿಂದ ಅವನಷ್ಟಿಗೆ ಅವನೇ ಈ ಒಳಗಿಂದ ಎನ್ಲೈಟನ್ಮೆಂಟ್ ಅಂತಲ್ಲ, ಈ ತರ ಸಡನ್ ಎನ್ಲೈಟನ್ಮೆಂಟ್ ಆಗ್ಬಿಟ್ಟು ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಕಂಡುಹಿಡಿತಾ ಸಕ್ಸಸ್ಫುಲ್ ಆಗಿ ಮೇಲೆ ಬರ್ಬೋದಾ ಅನ್ನೋದು ಒಂದು ಡೌಟ್. ಸೊ ಈ ತರ ಇದ್ರ ಬಗ್ಗೆ ನಾನು ಮೋರ್ ಸ್ಟಡಿ ಮಾಡ್ತಾ ಆಲ್ರೆಡಿ ಒಂದ್ ವರ್ಷದ ಮೇಲೆ ಟೈಮ್ ಆಗೋಗಿದೆ. ಈ ಒಂದು ಸ್ಟಡಿ ಮಾಡುವಾಗ ಆಬ್ವಿಯಸ್ಲಿ ಇಂಟರ್ನೆಟ್ ಇವಾಗ ಎಲ್ಲರ ಕೈಲಿದೆ, ಎಲ್ಲರ ಕೈಯಲ್ಲೂ ಎಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗ್ತಕ್ಕಂತ ಒಂದು ಕಾಲ ಇದು. ನಾನು ಈ ತರ ಸರ್ಚ್ ಮಾಡಿದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಸಿಗೋ ತರ ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ನಾನೆಲ್ಲ ನೋಡಿದಾಗ ನೆವಿಲ್ ಗೊಡಾರ್ಡ್ ಅನ್ನೋ ಒಬ್ಬ ವ್ಯಕ್ತಿಯ ಪರಿಚಯ ಆಯ್ತು. ಇವನು 1940s, 1950s, 1960s ಅಲ್ಲಿ ಇದ್ದ ಅಮೆರಿಕನ್ ಒಬ್ಬ ಮಿಸ್ಟಿಕ್ ಆಗಿದ್ದ. ಇವನು ಇಮ್ಯಾಜಿನೇಷನ್ ಅಂತಂದ್ರೆ ಏನು, ನಮ್ಮ ಮನಸ್ಸಿನ ಶಕ್ತಿಯನ್ನು, ನಮ್ಮ ಸಬ್ ಕಾನ್ಶಿಯಸ್ ಮನಸ್ಸಿಗೆ ಏನೇ ಮಾಡಂತ ಕೆಪಾಸಿಟಿ ಇದೆ, ಈ ತರ ಎಲ್ಲ ಲೆಕ್ಚರ್ಸ್ ಗಳು ಕೊಟ್ಟಿದ್ದಾನೆ. ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಒಂದು ಬುಕ್ ಬೇರೆ ಇದೆ. ಸೊ ಇವನು ಯಾವ ತರ ಕಾನ್ಸಂಟ್ರೇಟ್ ಮಾಡ್ತಾನೆ ಅಂತಂದ್ರೆ ಅವನ ಭಾಷಣಗಳಲ್ಲಿ, ನಾವು ಲೈಫ್ ಅನ್ನ ಯಾವ ತರ ನೋಡ್ತಾ ಇದ್ದೀವಿ ಅಂತಂದ್ರೆ, ನಮಗೇನೋ ಆಗ್ತಾ ಇದೆ ಹೊರಗಡೆಯಿಂದ, 3D ರಿಯಾಲಿಟಿ ಅಂತ ಏನ್ ಕರಿತೀವಿ ಅದಕ್ಕೆ ಏನೋ ಆಗ್ತಾ ಇದೆ, ಆ ತರ ನಾವು ಅದಕ್ಕೆ ತಕ್ಕಂಗೆ ನಾವು ಮಾಡ್ಯುಲೇಟ್ ಆಗ್ತಾ ಇದೀವಿ ಅಂತ ಹೇಳಿ ಅನ್ಕೊಂತಿದ್ವಿ. ಈ ಕಾನ್ಸೆಪ್ಟ್ ನ ಅವನು ಅಪೋಸ್ ಮಾಡ್ತಾನೆ. ಅವನು ಹೇಳೋ ಪ್ರಕಾರ ನಮ್ಮ ಲೈಫ್ ಅಲ್ಲಿ ನಡೆಯೋ ಎಲ್ಲಾ ಘಟನೆಗಳಾಗ್ಲಿ, ನಮ್ಮ ಲೈಫ್ ಅಲ್ಲಿ ಏನೇ ಒಂದು ಸಂಗತಿಗಳು ನಾವು ಬರ್ತಾ ಇದಾವೆ ಅಂತ ನಮಗೆ ಅನಿಸಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಇಮ್ಯಾಜಿನೇಷನ್ ಅಂತ ಅವನ ಒಂದು ಅನಿಸಿಕೆ. ಅಂದ್ರೆ ನಾವ್ ಯಾವ ತರ ಇಮ್ಯಾಜಿನ್ ಮಾಡ್ತೀವಿ, ಬರೀ ಇಮ್ಯಾಜಿನ್ ಮಾಡೋದಲ್ಲ, ಇಮ್ಯಾಜಿನ್ ಅಂದ್ರೆ ಬರೀ ವಿಷನ್. ಅದು ಆ ಇಮ್ಯಾಜಿನ್ ಮಾಡ್ತಾ ಅದಕ್ಕೆ ಫೀಲಿಂಗ್ ಕೊಡ್ತಾ ಹೋದ್ರೆ ಮುಂದೆ ಅದೇ ತರ ಘಟನೆ ಆಗುತ್ತೆ ಅಂತ ಹೇಳಿ ಅವನು ಭಾಷಣಗಳಲ್ಲಿ ಎಷ್ಟೋ ಸಲ ಹೇಳಿದಾನೆ. ಮತ್ತೆ ಇದಕ್ಕೆ ಪ್ರೂಫ್ ಕೂಡ ಅವನೇ ಅವನ ಲೈಫ್ ಅಲ್ಲಿ ಸ್ವಂತ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡಿ ತೋರಿಸ್ತಾ ಇದ್ದ ಜನರಿಗೆ. ಸುಮ್ನೆ ಯಾರೋ ನಾನ್ ಹೇಳ್ಬಿಡ್ತೀನಿ ಅಂತ ನಂಬೋದಲ್ಲ, ಅಥವಾ ಯಾರೋ 200 ವರ್ಷದಿಂದ ಯಾರೊಬ್ರು ಹೇಳಿದ್ರು ಅಂತ ನಂಬೋದಲ್ಲ. ಸೊ ಈ ತರ ಅವನ್ನ ನಂಬಿ ಕೆಲವೊಬ್ರು ಎಕ್ಸ್ಪೆರಿಮೆಂಟ್ ಮಾಡಿದವರು, ಕೆಲವೊಬ್ಬರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಇನ್ ಕೆಲವೊಬ್ರು ಇದರಲ್ಲಿ ನಂಬಿಕೆ ಇಲ್ದವರು, ಟ್ರೈ ಮಾಡಿ ಫೇಲ್ ಆದವರು, ಈ ತರ ಕೂಡ ಇನ್ಸ್ಟೆನ್ಸಸ್ ಕೂಡ ಇದಾವೆ. ಸೊ ಆಬ್ವಿಯಸ್ಲಿ ನಾನು ನನ್ನ ಈ ಜರ್ನಿಯಲ್ಲಿ ಹೋಗುವಾಗ, ಸೆಲ್ಫ್ ಹೆಲ್ಪ್ ಅಂತ ಜರ್ನಿಯಲ್ಲಿ ಹೋಗುವಾಗ, ಇವನ ಒಂದು ಲ್ಯಾಡರ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಫೇಮಸ್ ಆಗಿದೆ. ನೀವು ಯೂಟ್ಯೂಬ್ ಅಲ್ಲಿ ಗೂಗಲ್ ನೋಡಿದಾಗ ಸಿಗುತ್ತೆ ಒಂದು ನೆವಿಲ್ ಗೊಡಾರ್ಡ್ಸ್ ಲ್ಯಾಡರ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಏಣಿಯ ಒಂದು ಪ್ರಯೋಗ ಅಂತ. ಅದು ಅವನು ಹೇಳ್ತಾನೆ, ನಿಮ್ಮ ಇಮ್ಯಾಜಿನೇಷನ್ ಅನ್ನೋದು ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿ ಏನಿದೆ, ಏನೋ ಒಂದು ವಸ್ತುಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ, ಅಥವಾ ಆ ಇಲ್ಲದೆ ಇರೋ ವಸ್ತುಗಳನ್ನ ನೋಡ್ತಕ್ಕಂಥ ಶಕ್ತಿ, ಒಳಗಣ್ಣಿನಿಂದ ನೋಡ್ತಕ್ಕಂಥ ಶಕ್ತಿ, ಇದು ನಿಮಗೆ ಅನುಭವ ಆಗ್ಬೇಕು ಅಂತಂದ್ರೆ, ಇದು ನಿಮಗೆ ನಂಬಿಕೆ ಇಲ್ಲ ಆದ್ರೆ ನಿಮ್ಮೊಳಗಿರೋ ಪವರೇ ನಿಮ್ಮ ಫ್ಯೂಚರ್ ನ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ಅದು ಏನು ಅಂತಂದ್ರೆ, ದಿನ ರಾತ್ರಿ ಮಲಗುವಾಗ ಒಂದು ಇಮ್ಯಾಜಿನರಿ ಏಣಿ ಅಂದ್ರೆ ಲ್ಯಾಡರ್ ನ ಇಮ್ಯಾಜಿನ್ ಮಾಡಬೇಕು. ಯಾವ್ದೋ ಒಂದು ಜಾಗ, ನಿಮಗೆ ಇಷ್ಟ ಇರೋ ಜಾಗ, ನೀವೇ ಟೆಕ್ಸ್ಚರ್ ಕೊಡಬೇಕು, ನೀವೇ ಡೈರೆಕ್ಟರ್ ಎಲ್ಲ ಮೂವಿಗೆ. ಆ ಏಣಿನ ನೀವು ಮೇಲ್ ಹತ್ತುತ್ತಾ ಇರ್ಬೇಕು ಮತ್ತೆ ಕೆಳಗೆ ಇಳಿತಾ ಇರ್ಬೇಕು. ಆ ಏಣಿ ಹತ್ತುವಾಗ ನೀವು ಅದೇನು ಕಬ್ಬಣದ, ಕಟ್ಟಿಗೆದ ಯಾವ ತರ ಅಂತ ಫೀಲ್ ಮಾಡ್ಬೇಕು, ಅದನ್ನ ಹಿಡ್ಕೊಂಡಾಗ ಯಾವ ತರ ಫೀಲ್ ಆಗುತ್ತೆ ಆ ತರ ಎಲ್ಲ ನೀವು ಫೀಲ್ ಮಾಡ್ಬೇಕು. ಬರೀ ಸುಮ್ನೆ ಹತ್ತಾ ಇದೀನಿ ಇಳಿತಾ ಇದೀನಿ ಹೀಗಲ್ಲ. ಅದು ಎಷ್ಟು ಪವರ್, ಎಷ್ಟು ಒಂದು ಇಂಟೆನ್ಸ್ ಆಗಿ ಹೋಲ್ಡ್ ಮಾಡ್ತೀರಾ, ಆಮೇಲೆ ಅದನ್ನು ಕೆಳಗೆ ಇಳಿಯುವಾಗ ಎಷ್ಟು ಹುಷಾರಾಗಿ ಇಳಿಯೋದು, ಅದೇನು ಮೆಟಲ್ ಇಂದ, ಅದೇನು ತಣ್ಣಗಿದೆಯಾ ಅದರದ್ದು ಸ್ಟೆಪ್ಸ್ ಎಲ್ಲ, ಈ ತರ ಒಂದ್ 3-4 ದಿನ ಇಮ್ಯಾಜಿನ್ ಮಾಡ್ಬೇಕು. ರಾತ್ರಿ ಹೊತ್ತು ಮಲಗುವಾಗ ಈ ತರ ಒಂದು 10 ಸಲ 20 ಸಲ ಈ ತರ ಮಾಡ್ಬಿಟ್ಟು ಅದೇ ಸ್ಟೇಟ್ ಅಲ್ಲೇ ಮಲಗಬೇಕು. ಇದಕ್ಕೆ ಸ್ಟೇಟ್ ಅಕೀನ್ ಟು ಸ್ಲೀಪ್ ಅಂತ ಕರೀತಾರೆ, ಸ್ಯಾಟ್ಸ್ ಅಂತ. ಆ ಸ್ಯಾಟ್ಸ್ ಮಾಡ್ತಾ ಮಲಗಬೇಕು. ಈ ತರ ಮಲಗಿ ಒಂದ್ 3-4 ದಿನ ಮಾಡ್ಬೇಕು ಈ ತರ ಕಂಟಿನ್ಯೂಸ್ ಆಗಿ ರಾತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಏಣಿ ಹತ್ತಲ್ಲ ಅಂತ ಅನ್ಕೊಂತ ಇರ್ಬೇಕು. ಆಮೇಲೆ ಬಿಟ್ಬಿಡ್ಬೇಕು ಅದನ್ನ. ಅದ್ ಪದೇ ಮಾಡ್ಬೋದು. 4 ದಿನ ಮಾಡ್ಬಿಟ್ಟು ಬಿಟ್ಬಿಟ್ಟು ನಾ ಏಣಿ ಹತ್ತಲ್ಲ ಅಂತ ಅವಾಗ ನೆನೆಸ್ಕೊಂತ ಇರ್ಬೇಕು. ಈ ತರ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನು ಹೇಳ್ತಾನೆ, ನಿಮ್ಮ ಲೈಫ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ, ಅದರಲ್ಲಿ ಏನೋ ರಿಯಲ್ ಲೈಫ್ ಅಲ್ಲಿ ಏಣಿ ಕಾಣೋದು ಅಥವಾ ನಿಮ್ಮನ್ನ ಯಾರು ಏಣಿ ಹತ್ತ ಕರಿಯೋದು, ಈ ತರ ಘಟನೆ ಆಗುತ್ತೆ ಅಂತ ಅವನು ಹೇಳಿದ್ದ. ಇದನ್ನ ನಾನು ಯಾಕೆ ಟ್ರೈ ಮಾಡಬಾರ್ದು? ಈಗ ಎಲ್ಲರಿಗೂ ಅನಾಲಿಟಿಕಲ್ ಮೈಂಡ್ ಇರುತ್ತೆ. ಕೆಲವೊಂದ್ಸಲ ಇದಕ್ಕೇನು ಆಗಲ್ಲ ಬಿಡು ಅಂತ ಅನಿಸ್ತಾ ಇರುತ್ತೆ. ಬಟ್ ಇನ್ನು ಅದೇ ಮಾನವನಲ್ಲಿರೋ ಇನ್ನೊಂದು ಬ್ರೈನ್ ಏನಿರುತ್ತೆ, ಒಂದ್ಸಲ ಟ್ರೈ ಮಾಡೋದ್ರಿಂದ ಏನು ಲಾಸ್ ಇಲ್ಲಲ್ಲ.
ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಈ ಒಂದು ಎಕ್ಸ್ಪೆರಿಮೆಂಟ್ ನಾನು ಲೈಕ್ ಸುಮಾರು 2 ವಾರದ ಹಿಂದೆ ಮಾಡಿದ್ದೆ ಅಂತ ಅನ್ಸುತ್ತೆ. 2 ವಾರದ ಹಿಂದೆ ಮಾಡುವಾಗ ಲೈಕ್ ಫೀಲಿಂಗ್ ಬರಬೇಕು ಅಂತ ನಾನು ಬೈನಾರಲ್ ಬೀಟ್ಸ್ ಮತ್ತೆ ಈ ಸೈಬಿಯಂಟ್ ಮತ್ತೆ ಸೈಕಿಡೆಲಿಕ್ ಟ್ರಾನ್ಸ್ ಅಂತ ಕೆಲವೊಂದು ಮ್ಯೂಸಿಕ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಈ ಸೈಕಿಡೆಲಿಕ್ ಟ್ರಾನ್ಸ್ ಮ್ಯೂಸಿಕ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಮಲಗುವಾಗ ಟ್ರಾನ್ಸ್ ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ನೀವು ಯಾವ್ದೋ ಲೋಕದಲ್ಲಿ ತೇಲಾಡ್ತಾ ಇದೀರೇನೋ ಅನ್ನಂಗೆ ಆಗತ್ತೆ ಆ ಮ್ಯೂಸಿಕ್ ಕೇಳಿದ್ರೆ. ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ ನನ್ನ ಇಮ್ಯಾಜಿನರಿ ರೂಮ್ ಅಲ್ಲಿ ಯಾವ ತರ ಅಂತಂದ್ರೆ ಒಂದು ಸ್ಟುಡಿಯೋ ತರ. ಆ ಸ್ಟುಡಿಯೋ ಹೆಂಗೆ ಅಂತಂದ್ರೆ ಅದರ ಲೈಕ್ 4 ವಾಲ್ಸ್ ಇರುತ್ತಲ್ಲ ಸ್ಟುಡಿಯೋದು, 4 ವಾಲ್ಸ್ ಕೂಡ ವೈಟ್ ಕಲರ್ದು. ಅದರ ಸೀಲಿಂಗ್ ಏನಿದೆ ಮೇಲೆ ಅದು ಬ್ಲಾಕ್ ಕಲರ್ದು. ನಾನು ಅಲ್ಲಿ ನಿಲ್ತೀನಿ ಪ್ರತಿದಿನ ರಾತ್ರಿ ನಾ ಮಾಡಿದ ಇಮ್ಯಾಜಿನೇಷನ್ ಈ ತರ. ಹಿಂದೆ ಸೈಬಿಯಂಟ್ ಅದು ಮ್ಯೂಸಿಕ್ ಬರ್ತಾ ಇರುತ್ತೆ, ಸೈಕಿಕ್ ಮ್ಯೂಸಿಕ್. ನಾನು ಅಲ್ಲೋಗಿ ನಿಲ್ತೀನಿ, ಎದುರಿಗೆ ಇದ್ದಕ್ಕಿದಂಗೆ ಏಣಿ ಬರುತ್ತೆ. ಯಾಕಂದ್ರೆ ಅದು ನನ್ನ ಇಮ್ಯಾಜಿನೇಷನ್, ನಾ ಹೆಂಗ್ ಬೇಕಂತ ಬರ್ಸ್ಬೋದು. ನಾನೇ ಗಾಡ್ ಅಲ್ಲಿ, ನಾನೇ ಕ್ರಿಯೇಟರ್. ಅಲ್ಲೊಂದು ಏಣಿ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ನಾ ಅದನ್ನ ಅದು ಹೋಗಿ ನನ್ನ ಇಮ್ಯಾಜಿನೇಷನ್ ಅದು ಬ್ರೌನ್ ಕಲರ್ ಇತ್ತು, ಮೆಟಲ್ ಇಂದ ಆಗಿತ್ತದು. ನಾ ಅದನ್ನ ಮೇಲೆ ಹತ್ತೋದು ಇಳಿಯೋದು ಮಾಡ್ತಾ ಹತ್ತುವಾಗ ಲೈಕ್ ಸುತ್ತಮುತ್ತ ನೋಡ್ತಿದ್ದೆ, ಓ ಸ್ಟುಡಿಯೋ ಎಷ್ಟು ಚೆನ್ನಾಗಿದೆ, ಲೈಟ್ ಯಾರು ಕಟ್ಟಿರೋದು ಈ ಸ್ಟುಡಿಯೋ, ನಾನೇ ಅದು ಇಮ್ಯಾಜಿನ್ ಬಿಲ್ಡ್ ಮಾಡಿರೋದು. ಆ ತರ ಒಂದು 3-4 ದಿನ ಮಾಡ್ಬಿಟ್ಟು ಬಿಟ್ಬಿಟ್ಟೆ, ಲೆಟ್ ಗೋ ಮಾಡ್ಬಿಟ್ಟೆ. ಯಾಕಂದ್ರೆ ಇಲ್ಲಿ ನನಗೆ ಸ್ಟೂಡೆಂಟ್ ಆಗಿ ನನಗೆ ಇಲ್ಲಿ ಓದೋ ಕೆಲಸ ಎಲ್ಲ ಇರುತ್ತೆ, ಬೇರೆ ಎಲ್ಲ ಎಕ್ಸಾಮ್ ಈ ತರ ಎಲ್ಲ ಇರ್ತವೆ. ನಾವು ಬರೀ ಇದೇ ಮಾಡ್ಕೊಂತ ಕೂಡ ಟೈಮ್ ಇರಲ್ಲ. ಸೊ 3-4 ದಿನ ರಾತ್ರಿ ಈ ತರ ಮಾಡಿ ಬಿಟ್ಟಾಗ ಲೈಕ್ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಏನು ಅಪ್ಡೇಟ್ ಸಿಗ್ಲಿಲ್ಲ ನನಗೆ. ಆದ್ರೆ ನೆವಿಲ್ ಒಂದು ಮಾತು ಹೇಳ್ತಿರ್ತಾನೆ, ಫೇತ್ ಅನ್ನೋದೇನು, ನಂಬಿಕೆ ಅನ್ನೋದು ಏನಂತಂದ್ರೆ ಅನ್ಸೀನ್ ರಿಯಾಲಿಟಿಯಲ್ಲಿ ಲಾಯಲ್ ಆಗಿರೋದು ಅಂತ. ನೋಡದೇ ಇರ್ತಕ್ಕಂಥ ರಿಯಾಲಿಟಿ, ಆಗಿರದೇ ಇರ್ತಕ್ಕಂಥ ರಿಯಾಲಿಟಿ ಅಂತ ಏನ್ ಅನಿಸ್ತಾ ಇದೆ ಅದು ನಿನ್ಗೆ ಮನಸ್ಸಿನಲ್ಲೇ ಕಾಣ್ತಾ ಇದೆ, ಅದಕ್ಕೆ ಲಾಯಲ್ ಆಗಿದ್ದು ಬಿಡು. ಆ ಸ್ಟೇಟ್ಗೆ ನೀನು ಯಾವಾಗ್ಲೂ ಗೌರವ ಕೊಡ್ತಾ ಇರೋ, ಆ ಸ್ಟೇಟ್ ಅಲ್ಲೇ ಇರು. ನಾ ಹತ್ತುತ್ತಾ ಇದ್ದೀನಿ ಅಂತ ಅನ್ಕೊಂಡು ಅದೇ ಸ್ಟೇಟ್ ಅಲ್ಲಿ ಇರು ಅಂತ. ನಿನಗೆ ಹೊರಗಡೆ ನೋಡಿದಾಗ ಆಗ್ತಾ ಇಲ್ಲ ಅಂತ ಅನಿಸ್ತಿರ್ಬೋದು ಈ ಸೆಕೆಂಡ್ಗೆ, ಬಟ್ ನಿನ್ ಒಳಗಡೆ ಅದು ನಿನಗೆ ಕಾಣ್ತಾ ಇದೆ. ನೀನ್ ಏನ್ ಹೇಳ್ತಾರೆ ನಿನಗೆ ಕಾಣ್ತಾ ಇದೆ, ಅದನ್ನ ನಂಬು, ಅದೇ ನಿಜ ಅಂತ. ಸೊ ನಾನು ಹಂಗೆ ಅನ್ಕೊಂಡಿದ್ದೆ. ಸುಮಾರು 3 ದಿನದ ಕೆಳಗಡೆ ನಾನು ನನ್ನ ಫ್ರೆಂಡ್ ಜೊತೆಗೆ ಜಪಾನೀಸ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ರಾತ್ರಿ ಹೊತ್ತು 7:30 ಹೋಗಿದ್ದೆ. ಲೈಕ್ ರಾತ್ರಿ ಬರುವಾಗ 10 o'clock ಆಗಿತ್ತು. ಇಲ್ಲಿ ನಮ್ಮ ಯೂನಿವರ್ಸಿಟಿ ಹತ್ರ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅಂಡರ್ ಗ್ರೌಂಡ್. ಆ ಮೆಟ್ರೋ ಸ್ಟೇಷನ್ ಇಲ್ಲಿ ನನ್ನ ರೂಮ್ ಹತ್ರ ಬರ್ತಾ ಇರ್ಬೇಕಾರೆ ಅಪಾರ್ಟ್ಮೆಂಟ್ಗೆ ಒಂದು ಲ್ಯಾಡರ್ ಕಾಣುತ್ತೆ ನನಗೆ. ಇದೆಂತ ವಿಚಿತ್ರ ಘಟನೆ ಅಂತಂದ್ರೆ ಲೈಕ್ ನಾ ಹೇಳಿದ್ದೀನಲ್ಲ, ಯಾರೋ ಹೇಳಿದ್ದಕ್ಕೆ ನಂಬಿಡೋನಲ್ಲ ನಾನು. ಈ ಸೆಲ್ಫ್ ಹೆಲ್ಪ್ ಅಲ್ಲಿ ನಾನು ಸೈನ್ಸ್ ಮತ್ತೆ ಫಿಲಾಸಫಿ, ಅಪ್ಲೈಡ್ ಫಿಸಿಕ್ಸ್, ಎಸ್ಪೆಷಲಿ ಅಪ್ಲೈಡ್ ಫಿಸಿಕ್ಸ್ ಮತ್ತೆ ಫಿಲಾಸಫಿ ಎರಡೂ ಕಂಬೈನ್ ಮಾಡ್ಬಿಟ್ಟು ಏನಾದ್ರು ಮಾಡ್ಬೋದಾ, ಸೊಲ್ಯೂಷನ್ ಕಂಡಿಬೋದಾ ಲೈಫಿಗೆ ಅಂತ ನಾನು ಆ ತರ ಒಂದು ಸೈಂಟಿಫಿಕ್ ಮೈಂಡೆಡ್ ವ್ಯಕ್ತಿ. ಈ ತರ ಎಲ್ಲ ಸುಮ್ಮನೆ ಏನೋ ಹಿಂಗ್ ಮಾಡ್ಬೇಕಂತೆ, ಹಿಂಗ್ ಆಗ್ಬಿಡುತ್ತಂತೆ, ಹಿಂಗೆಲ್ಲ ಯಾರೋ ಹೇಳಿದ್ದಾರೆ ಅಂತ ಅಥವಾ ಅವನು ಹೇಳಿದಾನೆ ಅಂತ ನಂಬಕ್ಕಾಗಲ್ಲ. ನಾನು ಯಾವಾಗ್ಲೂ ಎಲ್ಲವನ್ನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ದವನು. ಆ ತರ ಬರುವಾಗ ಒಂದು ಲ್ಯಾಡರ್ ಕಾಣ್ತು. ಅದು ಯಾವ ತರ ಇತ್ತು ಅಂತಂದ್ರೆ ಅದು ಬ್ರೌನ್ ಕಲರ್ ಇತ್ತು, ಅದು ಮೆಟಲ್ ಇಂದ ಆಗಿತ್ತು. ಆದರೆ ವಿಶೇಷತೆ ಏನಂತಂದ್ರೆ ಅದು ಸಿಮೆಂಟ್ ಬೇಸ್ಮೆಂಟ್ ತರ ಒಂದಿದೆ, ಸಿಮೆಂಟ್ ಕಟ್ಟೆ ತರ. ಆ ಕಟ್ಟೆ ಮೇಲೆ ಅದು ಫಿಕ್ಸ್ ಆಗಿದೆ. ಸೊ ಇಟ್ಸ್ ನಾಟ್ ಲೈಕ್ ಪೋರ್ಟಬಲ್ ಲ್ಯಾಡರ್ ಅಲ್ಲ, ಅದು ಫಿಕ್ಸ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಚು ತರ, ಈ ಧ್ವಜದ ಕಂಬ ಇರುತ್ತಲ್ಲ ಆ ತರ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಲ್ಯಾಡರ್. ಅದು ಫಿಕ್ಸ್ ಆಗಿದೆ ಅಂತಂದ್ರೆ ಅದು ಯಾವಾಗ್ಲೂ ಅಲ್ಲೇ ಇದೆ. ನಾನು ಇಲ್ಲಿ ಸುಮಾರು 2 ವರ್ಷದಿಂದ ಬದುಕ್ತಾ ಇದ್ದೀನಿ ಈ ಜಾಗದಲ್ಲಿ. ಅದನ್ನು ಯಾವತ್ತೂ ನೋಡಿಲ್ಲ. ಮೇ ಬಿ ನೋಡೋದಕ್ಕೂ ಅಬ್ಸರ್ವ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ನಾನು ನೋಡಿರ್ಬೋದು, ಬಟ್ ಅದು ಲ್ಯಾಡರ್ ಅಂತ ಅದು ನನಗೆ ಲೈಕ್ ಗೋಚರಿಸ್ತಾ ಇರ್ಬೋದು. ಬಟ್ ಆ ಬರುವಾಗ ಇದ್ದಕ್ಕಿದಂಗೆ ನಾನು ಎಡಗಡೆ ನೋಡಿದೆ. ಯಾಕೆ ನೋಡಿದೆ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ನೋಡಿದೆ ಎಡಗಡೆ. ಆ ಟ್ರೈನ್ ಸ್ಟೇಷನ್ ಬರುವಾಗ ಅಲ್ಲಿತ್ತು ಅದು ಲ್ಯಾಡರ್. ನನ್ನ ಫ್ರೆಂಡ್ ನ ಕೇಳಿದೆ, ಇಲ್ಲೇ ಇದೆ ಅವನು. ನನ್ನ ಫ್ರೆಂಡ್ ನ ಕೇಳಿದೆ, ಇದೇನಿದು ಲ್ಯಾಡರ್ ಇಲ್ಲ ಯಾಕೆ ನಿಂತಿದೆ ಅಂತ. ಅವನು ನೋಡಿದೆ, ನಾನು ನೋಡಿಲ್ಲ, ಇದು ಒಂದು ಲೈಕ್ ನಾನು ಯಾವಾಗ್ಲೂ ಗಮನಿಸಿಲ್ಲ ಇದು ಇಲ್ಲಿದೆ ಅಂತ. ಅಂದ್ರೆ ಇಲ್ಲಿ ನೋಡಿ, ಅದು ಯಾವಾಗ್ಲೂ ಇದೆ ಇಲ್ಲೇ 2 ವರ್ಷದಿಂದ. ನಾನು ಅದನ್ನ ನೋಡಿರ್ಬೋದು, ನೋಡಿಲ್ಲ ಅಂತಲ್ಲ, ಸುಮ್ನೆ ಯಾಕೆ ಮಾಡ್ತಿದ್ದೀನಿ ಅಂತಲ್ಲ, ನೋಡಿರ್ಬೋದು, ಬಟ್ ಅಬ್ಸರ್ವ್ ಮಾಡಿಲ್ಲ. ಓ ಲ್ಯಾಡರ್ ನೋಡಪ್ಪ ಅಂತ. ಬಟ್ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದಾಗ್ಲೇ ನಾನು ಅದನ್ನ ಅಬ್ಸರ್ವ್ ಮಾಡಿದಾಗ ನನಗೆ ಅದು ಲ್ಯಾಡರ್ ಅಂತ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಏನಾಯ್ತು, ನಾನು ಮಾಡಿರ್ತಕ್ಕಂಥ ಇಮ್ಯಾಜಿನೇಷನ್ 3-4 ದಿನದ ಹಿಂದೆ ಅದೇ ತರದ ಘಟನೆ ಹೊರಗಿನ ಲೈಫ್ ಅಲ್ಲಿ ನಡೀತು. ಸೊ ಈ ತರ ಯಾಕೆ ನಂಬಬೇಕು? ಇದು ನಿಜವಾಗ್ಲೂ ನಮ್ಮ ಇಮ್ಯಾಜಿನೇಷನ್ಗೆ ನಮ್ಮ ಫ್ಯೂಚರ್ ನ ಮಾಡಂತ ಒಂದು ಕೆಪಾಸಿಟಿ ಇದೆಯಾ ಅಂತ ಒಂದು ವೈಜ್ಞಾನಿಕವಾಗಿ ಏನಾದ್ರು ಪ್ರೂಫ್ ಅಂತ ನಿಮ್ಮ ಹತ್ರ ಏನಾದ್ರು ಡೌಟ್ ಬಂದ್ರೆ, ಕ್ವಾಂಟಮ್ ಜಂಪ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. 1913 ನೀಲ್ಸ್ ಬೋರ್ ಅವರು ಇದನ್ನ ಪ್ರಸ್ತಾಪ ಮಾಡ್ತಾರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳುವಾಗ. ಕ್ವಾಂಟಮ್ ಜಂಪ್ ಅಂತಂದ್ರೆ ಆಟಮ್ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಎಲೆಕ್ಟ್ರಾನ್ಗಳು ಹೆಂಗ್ ಬೇಕಂಗ್ ಸುತ್ತಲ್ಲ. ಇಲ್ಲಿ ನನಗೆ ಇಷ್ಟು ದೂರದಲ್ಲಿ ಇಷ್ಟ, ಅದಕ್ಕೆ ಇಲ್ಲಿ ಸುತ್ತೀನಿ ಅಂತ ಕೆಲವೊಂದು ಆರ್ಬಿಟ್ಸ್ ಇರುತ್ತೆ ಅದಕ್ಕೆ ಎಲೆಕ್ಟ್ರಾನಿಕ್.
ಅದಕ್ಕೆ ಕ್ವಾಂಟಮ್ ಲೆವೆಲ್ಸ್ ಅಂತ ಕರೀತಾರೆ. ಆ ಆರ್ಬಿಟ್ಸ್ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಸುತ್ತಕ್ಕೆ ಸಾಧ್ಯ. ಆದ್ರೆ ಒಂದು ವಿಚಿತ್ರವಾದ ಫಿನಾಮಿನಾ ಆಗ್ತಾ ಇತ್ತು. ಅದನ್ನ ಅಬ್ಸರ್ವ್ ಮಾಡಕ್ ಹೋದಾಗ, ಆ ಎಲೆಕ್ಟ್ರಾನ್ಗಳು ಸುತ್ತ ಅಬ್ಸರ್ವ್ ಮಾಡಕ್ ಹೋದಾಗ ಒಂದು ಸ್ಟೇಟ್ ಅಲ್ಲಿ ಇರಬೇಕು ಅಂತ ಹೇಳಿ ಅದು ಎಲ್ಲರ ವಿಜ್ಞಾನಿಗಳು ಅನ್ಕೊಂಡಿದ್ರು. ಬಟ್ ಅದು ಬೇರೆ ಸ್ಟೇಟಿಗೆ ಹೋಗ್ತಾ ಇತ್ತು ಟಕ್ ಅಂತ ಮೇಲೆ. ಆ ಸ್ಟೇಟ್ ಅಲ್ಲಿ ಇದೆ ಅಂತ ಅಬ್ಸರ್ವ್ ಮಾಡಕ್ ಹೋದಾಗ ಮತ್ತೆ ಕೆಳ ಬರ್ತಾ ಇತ್ತು. ಯಾಕೆ ಹೀಗಾಗ್ತಿದೆ ಅಂತ ಹೇಳಿ ಶ್ರೋಡಿಂಜರ್ ಮತ್ತೆ ಸುಮಾರು ಹೈಸೆನ್ಬರ್ಗ್ ಅಂತ ಕ್ವಾಂಟಮ್ ಫಿಸಿಸ್ಟ್ಗಳು ತುಂಬಾ ಅಧ್ಯಯನ ಮಾಡಿದ್ರು. ಇದೇನಿದು ಬಹಳ ವಿಚಿತ್ರ, ಈ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಇಂದಲೇ ನಮ್ಮ ದೇಹ, ನಮ್ಮ ಇಡೀ ಯೂನಿವರ್ಸೇ ಆಗೋಗಿದೆ. ಬಟ್ ಇವು ಯಾಕೆ ಈ ತರ ಹುಚ್ಚರ ತರ ಬಿಹೇವ್ ಮಾಡ್ತಾ ಇದೆ? ಒಂದ್ ಸ್ಟೇಟ್ ಅಲ್ಲಿ ಇರ್ತಾ ಇಲ್ಲಲ್ಲ, ಒಂದ್ರಿಂದ ಇನ್ನೊಂದು ಜಂಪ್ ಆಗುತ್ತೆ, ಇನ್ನೊಂದ್ರಿಂದ ಇನ್ನೊಂದು ಜಂಪ್ ಆಗುತ್ತೆ. ಆಮೇಲೆ ಸಿಕ್ಕಂತ ಆನ್ಸರ್ ಏನಂತಂದ್ರೆ, ಯಾವ್ದೋ ಒಂದು ಎಲೆಕ್ಟ್ರಾನ್ ಒಂದು ಹೈಯೆಸ್ಟ್ ಲೆವೆಲ್ ಇಂದ ಲೋಯೆಸ್ಟ್ ಲೆವೆಲ್ಗೆ ಬಂದಾಗ, ಅಂದ್ರೆ ಅದು ದೊಡ್ಡ ಆರ್ಬಿಟ್ ಇಂದ ಚಿಕ್ಕ ಆರ್ಬಿಟ್ ಗೆ ಬಂದಾಗ ಬೆಳಕನ್ನ ಎಮಿಟ್ ಮಾಡುತ್ತೆ. ಎನರ್ಜಿ ಲಾಸ್ ಆಗುತ್ತೆ. ಎನರ್ಜಿ ಲಾಸ್ ಆದಾಗ ಮೇಲಿನ ಲೆವೆಲ್ ಇಂದ ಕೆಳಗಿನ ಲೆವೆಲ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಅದೇ ತರ ಒಂದು ಎಲೆಕ್ಟ್ರಾನ್ ಎನರ್ಜಿಯನ್ನು ತೆಗೆದುಕೊಂಡ್ರೆ ಆ ಎನರ್ಜಿ ಲೈಟ್ ಅಂತ ಕರಿತೀವಿ, ಫೋಟಾನ್ ಅಂತ. ಅದೇ ತರ ಒಂದು ಎಲೆಕ್ಟ್ರಾನ್ ಎನರ್ಜಿ ತೆಗೆದುಕೊಂಡ್ರೆ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಹೋಗುತ್ತೆ. ಇದಕ್ಕೆ ಕ್ವಾಂಟಮ್ ಜಂಪ್ ಅಂತ ಕರೀತೀವಿ ಅಥವಾ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ಇಲ್ಲಿ ನೋಡಿ ಏನಾಯ್ತು ಇಮ್ಯಾಜಿನೇಷನ್ ಅಲ್ಲಿ, ನಾನು ಏಣಿಯನ್ನು ನೋಡಿಲ್ಲ ಅನ್ನೋದು ಒಂದ್ ಸ್ಟೇಟ್ ಆಫ್ ಒಂದ್ ಸ್ಟೇಟ್. ನಾನು ಏಣಿಯನ್ನು ನೋಡ್ತಾ ಇದ್ದೀನಿ ಅನ್ನೋ ನೋಡಿಲ್ಲ ಅನ್ನೋದು ಒಂದ್ ಸ್ಟೇಟ್, ನೋಡಿದೀನಿ ಅನ್ನೋದು ಒಂದ್ ಸ್ಟೇಟ್. ಸೊ ಇವೆರಡು ಸ್ಟೇಟ್ಗಳು, ಒಂದು ಕ್ವಶನ್ ಬರುತ್ತೆ, ಇವೆರಡು ಸ್ಟೇಟ್ಗಳು ನನ್ನ ಮನಸ್ಸಿನಲ್ಲಿ ನಡೀತಾ ಇದಾವ ಅಥವಾ ಹೊರಗಡೆ ನಡೀತಾ ಇದೆಯಾ ಅಂತ. ಇದು ಎಷ್ಟು ವಿಚಿತ್ರ ಅಂತಂದ್ರೆ, ಒಂದು ಕ್ವಶನ್ ಕೇಳ್ತೀನಿ, ಎಲ್ಲರಿಗೂ ಬಾಡಿ ಅನ್ನೋದಿದೆ. ನಿಮಗೆಲ್ಲ ಬಾಡಿ ಇದೆ, ನಾಯಿಗಳಿಗೆ ಎಲ್ಲರಿಗೂ ಬಾಡಿ ಇದೆ. ಆ ಬಾಡಿ ಒಳಗೆ ಮನಸ್ಸು ಅನ್ನೋದಿದೆ. ಇದನ್ನ ಯಾರೂ ಸುಳ್ಳು ಅನ್ನಕ್ಕಾಗಲ್ಲ. ಎಲ್ಲರಿಗೂ ಒಂದು ಬಾಡಿ, ಎಲ್ಲರಿಗೂ ಮನಸ್ಸು. ಒಂದು ಕ್ವಶನ್ ಕೇಳ್ತೀನಿ ನಾನು, ಈ ಬಾಡಿ ಮತ್ತು ಮನಸ್ಸು ಎಲ್ಲಿ ಕನೆಕ್ಟ್ ಆಗಿದ್ದಾವೆ? ಬ್ರೈನ್ ಅಲ್ಲಿ ಆಗಿದ್ಯಾ, ಹಾರ್ಟ್ ಅಲ್ಲಿ ಆಗಿದ್ಯಾ, ಕಿಡ್ನಿಯಲ್ಲಿ ಆಗಿದ್ಯಾ, ಎಲ್ಲಿ ಮೂಳೆಗಳಲ್ಲಾಗಿದ್ಯಾ, ಕಣ್ಣಲ್ಲಿ, ಕಿವಿಯಲ್ಲಿ? ಈ ಕ್ವಶನ್ ಆನ್ಸರ್ ನೀವು ಮಾಡಿ, ಈ ವಿಡಿಯೋ ಪಾಸ್ ಮಾಡಿ ಆನ್ಸರ್ ನೋಡಿ. ಬಾಡಿ ಮತ್ತೆ ಮನಸ್ಸು ಅಂದ್ರೆ ಮೈಂಡ್ ಮತ್ತೆ ಮ್ಯಾಟರ್ ಎಲ್ಲಿ ಕನೆಕ್ಟ್ ಆಗ್ತವೆ? ಈಗ ಮನಸ್ಸು ಅಂತ ಇದೆ ಅಂತ ನೀವು ಹೇಳ್ತೀರಾ ಅಂತಂದ್ಮೇಲೆ ಬಾಡಿ ಒಳಗಡೆ ತೋರಿಸ್ಬೇಕು, ಎಲ್ಲಿದೆ ತೋರ್ಸು. ಹಾರ್ಟ್ ತೋರ್ಸು ಅಂದ್ರೆ ಇಲ್ಲಿ ತೋರಿಸ್ತೀರಿ, ಬ್ರೈನ್ ಅಂತಂದ್ರೆ ಇಲ್ಲಿ, ಕಣ್ಣು ಇಲ್ಲಿ. ಮನಸ್ಸು ಮತ್ತೆ ಮ್ಯಾಟರ್ ಎಲ್ಲಿ ಕೊಲಿಷನ್ ಆಗ್ತವೆ? ಇದನ್ನ ಎಷ್ಟು ಸಲ ವಿಜ್ಞಾನಿಗಳು ಇದನ್ನ ಸೈಂಟಿಫಿಕ್ ಪ್ರೂಫ್ಗಳ ಮೂಲಕ ಹುಡುಕಕ್ ಹೋಗಿ ಅದಕ್ಕೆ ಸಿಗದೆ ಕೊನೆಗೆ ಉಪನಿಷತ್ತಿಗೆ ಬರ್ಬೇಕಾಗತ್ತೆ, ಅದ್ವೈತಕ್ಕೆ ಬರ್ಬೇಕಾಗತ್ತೆ. ಮೈಂಡ್ ಮತ್ತೆ ಮ್ಯಾಟರ್ ಯಾವ ತರ ಮಾಯ ತರ ಅಂತ. ಅಂದ್ರೆ ಬಾಡಿ ಅನ್ನೋದು ಇಲ್ಲಿ ಪರ್ಮನೆಂಟ್ ಅಲ್ಲ. ಬಾಡಿ ಅನ್ನೋದು ಒಂದು ಟೆಂಪರರಿ. ಈಗ ಇಲ್ಲ 3D ರಿಯಾಲಿಟಿ ಕರೆಕ್ಟ್ ಇರಬೇಕು, ಇಲ್ಲ ಹೊರಗೆ ಏನ್ ನೋಡ್ತಾ ಇದೆಯೋ ಅದು ಕರೆಕ್ಟ್ ಇರಬೇಕು, ಇಲ್ಲ ಒಳಗಡೆ ಏನ್ ನಡೀತಾ ಇದೆ ಅದು ಕರೆಕ್ಟ್ ಇರಬೇಕು. ನನ್ನ ಕೇಸಲ್ಲಿ ನನ್ನ ಮನಸ್ಸಿನೊಳಗಡೆ ನಾನು ಏಣಿ ಹತ್ತುತ್ತಾ ಇದ್ದೀನಿ, ಏಣಿ ನೋಡಿದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಅಂದ್ರೆ ಅದು ಮನಸ್ಸಿನೊಳಗಡೆ ರಿಯಾಲಿಟಿ. ಹೊರಗಡೆ ರಿಯಾಲಿಟಿಲಿ ಏಣಿ ನೋಡ್ತಾ ಇಲ್ಲ, 3 ದಿನದಿಂದ ಏಣಿ ನೋಡಿಲ್ಲ, ಏಣಿ ಕಂಡಿಲ್ಲ. ಎರಡೆರಡು ಸ್ಟೇಟ್ ಬರ್ತವೆ. ಒಂದು 3D ರಿಯಾಲಿಟಿ, ಇನ್ನೊಂದು ಮನಸ್ಸಿನಲ್ಲಿ ನಡೆಯತಕ್ಕಂತ ತಳಮಳಗಳು, ಆ ಒಂದು ಪ್ರಪಂಚಗಳು. ಯಾವುದು ಇವೆರಡರಲ್ಲಿ ನಿಜ? 3D ರಿಯಾಲಿಟಿ ಆರ್ ಇಮ್ಯಾಜಿನೇಷನ್, 3D ರಿಯಾಲಿಟಿ ಆರ್ ಇಮ್ಯಾಜಿನೇಷನ್. ಈ ತರ ಎರಡು ಕೊಲಿಷನ್ ಆದಾಗ ಯಾವ್ದು ವಿನ್ ಆಗುತ್ತೆ ಅಂತಂದ್ರೆ ಆನ್ಸರ್ನ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ಯಾವ್ದು ವಿನ್ ಆಗುತ್ತೆ ಅಂದ್ರೆ ಯಾವ್ದಕ್ಕೆ ಜಾಸ್ತಿ ಎನರ್ಜಿ ಇದೆಯೋ ಅದು ವಿನ್ ಆಗುತ್ತೆ. ಇಲ್ಲಿ ಮತ್ತೆ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಬಂತು. ಎನರ್ಜಿ ಅನ್ನೋದು ಮನಸ್ಸಿಗೆ ಜಾಸ್ತಿ ಅಂತ ನನ್ನ ಅಧ್ಯಯನ ಪ್ರಕಾರ ನನಗೆ ಗೊತ್ತಾಗುತ್ತೆ. ಅಂದ್ರೆ ಇದು ಬಾಡಿ ಅನ್ನೋದು ಇಲ್ಲ, ನನಗೆ ಗೊತ್ತು ಇದು ಸ್ವಲ್ಪ ಕ್ರೇಜಿ ತರ ಹೋಗ್ತಾ ಇದೆ. ಬಟ್ ಇಲ್ಲಿ ಬಾಡಿ ಅನ್ನೋದು ಒಂದು ಇಲ್ಯೂಷನ್ ಇರಬಹುದು, ನಮ್ಮ ಬಾಡಿ ಅನ್ನೋದೇ ಒಂದು ಭ್ರಮೆ ಇರಬಹುದು. ರಿಯಾಲಿಟಿ ಅಂತಂದ್ರೆ ಆ ಒಂದು ಕಾನ್ಶಿಯಸ್ನೆಸ್ ಮಾತ್ರ, ನಮ್ಮೊಳಗಿರೋ ಕಾನ್ಶಿಯಸ್ನೆಸ್ ಮಾತ್ರ ಒಂದು ರಿಯಲ್ ಎಂಟಿಟಿ. ಯಾಕೆ ಅಂತ ನೀವು ಕೇಳಿದಾಗ, ಈ ತರ ಮೈಂಡ್ ಮತ್ತೆ ಮ್ಯಾಟರ್ ಬಂದಾಗ ಯಾಕೆ ನಿನ್ ಬಾಡಿ ಇಲ್ಲ ಅಂತೀಯ, ಬರೀ ಮನಸ್ಸಿದೆ ಅಂತ ಅಂದಾಗ, ನೀವು ಒಂದು ಸಿಂಪಲ್ ಎಕ್ಸಾಂಪಲ್, ಇವಾಗ ಎಲ್ಲಿ ಕೂತಿದ್ದೀರಾ ಅಥವಾ ಎಲ್ಲಿ ಮಲಗಿದ್ದೀರಾ ಅಥವಾ ಎಲ್ಲಿ ಸ್ಪೇಸ್ ಅಲ್ಲಿ ಇದ್ದೀರಾ ಗೊತ್ತಿಲ್ಲ ನಂಗೆ. ನೀವು ಒಂದು ಇಮ್ಯಾಜಿನ್ ಮಾಡ್ಬೇಕು. ಏನು ಅಂತಂದ್ರೆ ನಿಂಬೆಹಣ್ಣನ್ನ ಅರ್ಧ ಕಟ್ ಮಾಡಿ ಅದನ್ನ ನಾಯಿಗೆ ಮೇಲೆ ಈ ತರ ನಾವು ಅದ್ರದ್ದು ಡ್ರಾಪ್ಸ್ ನ ಹಾಕ್ತಿವಿ ಅಂತ ಅನ್ಕೊಡಿ. ಇವಾಗ ಈ ಸ್ಟೇಟ್ ಅಲ್ಲಿ ನೀವು ಕಣ್ ಮುಚ್ಚಿ, ಇವಾಗ ನಿಂಬೆಹಣ್ಣಿಲ್ಲ ನಿಮ್ ಕೈಯಲ್ಲಿ, ಅಕಸ್ಮಾತ್ ಇದ್ರೆ ಇರ್ಬೋದು, ಅಡಿಗೆ ಮಾಡ್ತಿದ್ದೆ ಯಾರಿಗೆ ಗೊತ್ತು. ಬಟ್ ಕಣ್ ಮುಚ್ಚಿ ಆ ನಿಂಬೆಹಣ್ಣನ್ನ ಆ ತರ ನಾಲಿಗೆ ಮೇಲೆ ಹಾಕಿದ್ರೆ ಹೆಂಗಾಗುತ್ತೆ ಅಂತ ಫೀಲಿಂಗ್ ನೋಡಿ. ಇವಾಗ ಕೆಲವೊಬ್ಬರಿಗೆ ಆ ಫೀಲಿಂಗ್ ಬಂತು, ಆ ಹುಳಿಯಾಗಿ ಹಿಂಗೆ ಮಾಡ್ತಾರೋ ಆ ಫೀಲಿಂಗ್ ಬಂತು. ಅಲ್ಲಿ ನಿಂಬೆಹಣ್ಣಿಲ್ಲ, ನಿಮ್ ಕೈಯಲ್ಲಿ ನಿಂಬೆಹಣ್ಣಿಲ್ಲ. ಯಾಕೆ ಬಂತು ಆ ಫೀಲಿಂಗ್? ಯಾಕೆ ಬಂತು? ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್, ಒಂದು ದೊಡ್ಡ ಸಿಲ್ಕ್ ಬಟ್ಟೆ, ರೇಷ್ಮೆ ಏನಾದ್ರು ಬಟ್ಟೆ, ಆ ಸಿಲ್ಕ್ ನ ಹೀಗೆ ಮುಟ್ತಾ ಇದ್ರೆ ಅದರ ಎಷ್ಟು ನೈಸ್ ಇದೆ,
ಅದನ್ನ ಫೀಲ್ ಮಾಡಿ. ಇವಾಗ ಅದನ್ನ ಮುಟ್ತಾ ಇದ್ರೆ ಎಷ್ಟು ನೈಸ್ ಇದೆ, ನಿಮಗೆ ಆ ಫೀಲಿಂಗ್ ಬಂತು, ಆ ಮುಟ್ತಾ ಇರೋ ಫೀಲಿಂಗ್ ಬಂತು, ಆ ಸಿಲ್ಕ್ ನ ಮುಟ್ತಾ ಇರೋ ಫೀಲಿಂಗ್. ಅಲ್ಲಿ ಮತ್ತೆ ಸಿಲ್ಕ್ ಇಲ್ಲ, ನಿಮ್ ಕೈಯಲ್ಲಿ ಸಿಲ್ಕ್ ಹೆಂಗ್ ಬಂತದ ಫೀಲಿಂಗ್? ಸೊ ಈ ತರ ಕ್ವಶನ್ ಕೇಳಿದಾಗ ನಾವು ಇಲ್ಲಿದೀವಿ ಅನ್ನೋದು ನಮ್ಮ ದೇಹಕ್ಕೆ ಮಾತ್ರ, ನಾವು ಇಲ್ಲಿ ಏನೋ ನೋಡ್ತಾ ಇದೀವಿ ಅನ್ನೋದು ಕಾನ್ಸಂಟ್ರೇಟೆಡ್ ಆಗಿರೋ ದೇಹಕ್ಕೆ ಮಾತ್ರ. ಬಟ್ ನಮ್ಮ ಮನಸ್ಸು ಅನ್ನೋದು, ನಮ್ಮ ಇಮ್ಯಾಜಿನೇಷನ್ ಅನ್ನೋದು ಎಲ್ಲಿ ಬೇಕಲ್ಲಿ ಹೋಗುತ್ತೆ. ಇವಾಗ ನೀವು ಕಣ್ಣು ಮುಚ್ಕೊಂಡು ಚಂದ್ರ ಮೇಲೆ ಹೋಗ್ಬೋದು, ಮಂಗಳ ಮೇಲೆ ಹೋಗ್ಬೋದು, ಬಟ್ ಅಲ್ಲಿ ಯಾರು ಹೋಗಿಲ್ಲ, ಏನು ನೋಡಿಲ್ಲ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಅಲ್ಲಿ ಏನಿದೆ ಅಂತ. ಸೊ ಈ ತರ ಆ ಸ್ಟೇಟ್ ಆಫ್ ಮೈಂಡ್ ಅಂತ ಏನಿತ್ತು ನಂದು, ಆ ಏನಿ ನೋಡಿದೀನಿ ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲೇ ನನ್ನ ಮನಸ್ಸನ್ನ ಕೇಂದ್ರೀಕರಣ ಮಾಡಿರೋದ್ರಿಂದ, ನಾನು ಆ ಒಂದು ಒನ್ ಪಾಯಿಂಟ್ ಫೋಕಸ್ ಮಾಡಿರೋದ್ರಿಂದ ಎನರ್ಜಿಯಲ್ಲಿ ಜಾಸ್ತಿ ಬರ್ತಾ ಹೋಯ್ತು. ಎಲೆಕ್ಟ್ರಾನ್ ಹೆಂಗೆ ಜಂಪ್ ಆಗುತ್ತೆ, ಎನರ್ಜಿ ಜಾಸ್ತಿ ಇದ್ದಾಗ ಅಲ್ಲಿ ಹೋಗುತ್ತೆ, ಎನರ್ಜಿ ಡೌನ್ ಆದ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ತರ ಮೈಂಡ್ ಮತ್ತೆ ಮ್ಯಾಟರ್ ಕ್ವಶನ್ ಬಂದಾಗ ಇದು ನನ್ನ ಸ್ವಂತದ ಆನ್ಸರ್. ಯಾಕಂದ್ರೆ ನಾನು ದೊಡ್ಡ ಒಂದು ಜ್ಞಾನಿ ಎಲ್ಲ ಏನೂ ಇಲ್ಲ. ನಾನು ಹುಟ್ಟಕ್ಕಿಂತ ಮುಂಚೆ ಬಿಲಿಯನ್ ಜನರು ಹುಟ್ಟಿ ಸತ್ತಿದ್ದಾರೆ, ಅವ್ರಿಗೆಲ್ಲ ಈ ಕ್ವಶನ್ ಬಂದಿರುತ್ತೆ. ಇವಾಗ ನನ್ನ ಟೈಮ್, ಇವಾಗ ನಾನು ಆ ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ಇದು ನಾನೇ ಕಂಡು ಬಿಟ್ಟಿದ್ದೀನಿ, ಹಿಂಗೆಲ್ಲ ಹೇಳ್ತಾ ಇಲ್ಲ. ನನ್ನ ಲೈಫಲ್ಲಿ ಏನಾಗ್ತಾ ಇದೆ, ಇಮ್ಯಾಜಿನೇಷನ್ ಮತ್ತೆ ಈ 3D ರಿಯಾಲಿಟಿ ಬಗ್ಗೆ ಕ್ಲಾಶ್ ಆಗ್ತಾ ಇದೆಯಲ್ಲ, ಇವೆರಡರಲ್ಲಿ ಒಂದು ಮಾತ್ರ ನಿಜ ಇರಕ್ ಸಾಧ್ಯ. ಎರಡೆರಡು ಪ್ರಪಂಚಗಳು, ಎರಡೆರಡು ಸತ್ಯ ಅನ್ನೋದು ಇರೋದಿಲ್ಲ. ಸತ್ಯ ಅನ್ನೋದು ಒಂದು, ಬೆಳಕು ಇದೆ ಅನ್ನೋದು ಒಂದು. ಇಲ್ಲಿ ಬೆಳಕು ಒಂದಿದೆ, ಬೆಳಕು ಅಲ್ಲಿದೆ, ಇಲ್ಲಿ ಈ ತರ ಇಲ್ಲ. ಬೆಳಕು ಅನ್ನೋದು ಒಂದೇ ಒಂದು, ಸತ್ಯ ಅನ್ನೋದು ಒಂದೇ ಒಂದು. ಎರಡೆರಡು ಸತ್ಯ ಒಂದೇ ಸಲಕ್ಕೆ ಇರಕ್ ಸಾಧ್ಯ ಇಲ್ಲ. ಅಂದ್ರೆ ಒಂದ್ ಎಂಟಿಟಿ ಬಗ್ಗೆ ಮಾತಾಡುವಾಗ ಆ ತರ ಇಲ್ಲ. ಸೊ ಈ ತರ ಕೆಲವೊಂದು ವಿಚಾರಗಳು ನನಗೆ ಸೆಲ್ಫ್ ಹೆಲ್ಪ್ ಅನ್ನೋ ದಾರಿಯಲ್ಲಿ ಬರ್ತಾ ಇದಾವೆ. ನಿಮ್ಮಲ್ಲಿ ಕ್ವಶನ್ ಬರ್ತಿರ್ಬೋದು, ಇದನ್ನ ಯಾವ್ದಕ್ಕಾದ್ರೂ ಅಪ್ಲೈ ಮಾಡ್ಬಿಡ್ಬೋದಾ, ಈ ತರ ಇಮ್ಯಾಜಿನ್ ಯಾವ್ದಕ್ಕಾದ್ರೂ ಮಾಡ್ಬಿಡ್ಬೋದಾ, ಬಂದ್ಬಿಡುತ್ತಾ ಎಲ್ಲದಕ್ಕೂ? ಎರಡು ರೀತಿ ಸಾಧನೆ ಆಗ್ತವೆ. ಒಂದು ಸಾಧನೆಗೆ ಟೈಮ್ ಬೇಕೇ ಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ 28 ವರ್ಷ ಇದೆ, ನಾನೀಗ 80 ವರ್ಷ ಆಗ್ಬಿಡ್ತೀನ, ಆ ತರ ನಾಳೆಗೆ 80 ವರ್ಷ ಆಗ್ಬಿಡ್ತೀನಿ, ಈ ತರ ಕೇಳಿದ್ರೆ ಆನ್ಸರ್ ಇಲ್ಲ ನನ್ನ ಹತ್ರ. 80 ವರ್ಷ ಆಗ್ಬೇಕಂದ್ರೆ ನೀನ್ ಕಾಯ್ಬೇಕು 80 ವರ್ಷ ತನಕ. ಆ ತರ ಎಲ್ಲವನ್ನೂ ಮಾಡ್ಬಿಡ್ತೀನಿ ಇದರಿಂದ ಅಂತ ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ, ಎಲ್ಲವನ್ನೂ ಮಾಡಕ್ ಆಗದೇ ಇಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ. ಆದ್ದರಿಂದ ನೀವ್ ಏನೇ ಕ್ವಶನ್ಸ್ ಇದ್ರ ಬಗ್ಗೆ ಬಂದ್ರು ನೀವು ಸ್ವತಃ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು ಹೊರತು, ನಂತರ ಯಾರನ್ನ ನೀವು ಕೇಳಿದ್ರೆ ಅವ್ರಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹೊರತು, ಬಟ್ ಇದನ್ನ ಹಿಂಗೆ ಮಾಡಿದ್ ಹಿಂಗ ಆಗ್ಬಿಡುತ್ತೆ, ನೀನ್ ಹಿಂಗ್ ಮಾಡಿದ್ ಹಿಂಗ ಆಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ನಾ ಇದನ್ನ ಎಷ್ಟೋ ಏರಿಯಾದಲ್ಲಿ ಅಪ್ಲೈ ಮಾಡಿದ್ದೀನಿ. ಇದು ಫಸ್ಟ್ ಎಕ್ಸಾಂಪಲ್ ಅಲ್ಲ, ಯಾರೋ ಬಂದು ಬಾಗಿಲು ತಟ್ಟೋ ತರ ಇದನ್ನ ಹಿಂದೆ ವಿಡಿಯೋದಲ್ಲಿ ಹೇಳಿದೀನಿ. ಅದು ಆಗಿದೆ 3 ದಿನದಲ್ಲಿ. ಕರಿ ಬೆಕ್ಕು ನೋಡೋ ತರ ಅಂತ ಬ್ಲಾಕ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಅಂತ ಅದೊಂದು ವಿಡಿಯೋ ಮಾಡಿದ್ದೆ, ಅದು 1 ತಿಂಗಳಲ್ಲಿ ರಿಸಲ್ಟ್ ಬಂದಿದೆ. ಈ ತರ ಎಷ್ಟೋ ಎಕ್ಸಾಂಪಲ್ ನನ್ನ ಲೈಫ್ ಅಲ್ಲೇ ನಡೀತಾ ಇರೋದಕ್ಕೆ ಈ ಒಂದು ಕ್ವಾಂಟಮ್ ಲೀಪ್ ಮತ್ತೆ ಈ ನವಿಲ್ ಹೇಳಿರೋ ಒಂದು ಇಮ್ಯಾಜಿನೇಷನ್ ಎಕ್ಸ್ಪೆರಿಮೆಂಟ್ ಗಳನ್ನ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಎಕ್ಸ್ಪೆರಿಮೆಂಟ್ ನ ಜರ್ನಿಯಲ್ಲಿ, ಈ ಸೆಲ್ಫ್ ಹೆಲ್ಪ್ ನ ಜರ್ನಿಯಲ್ಲಿ ಏನೇನೋ ನನಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಮತ್ತು ಅದನ್ನ ಹೆಂಗೆ ಅನಲೈಸ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.